ಜೋಗ್ ಜಂಕ್ಷನ್ಯಾಗ ನಿಮಗೆ ಮತ್ತೆ ನಾನು ಸ್ವಾಗತ ಮಾಡ್ತೀನಿ. ನಾನು ಯಶವಂತ್ ಸರ್ದೇಶ್ ಪಾಂಡೆ. ಈಗ ಜೋಕ್ ಕೇಳ್ಕೊತ ನೀವು ಈ ಜೋಕ್ಗಳನ್ನು ಮತ್ತೊಬ್ಬರಿಗೆ ಹೇಳ್ಕೊತ ಆರಾಮಾಗಿದ್ದೀರಿ ಅಂತ ಅನ್ನಿಸ್ತದೆ ನನಗೆ. ನೋಡಿರಿ, ಜೋಗ್ ಜಂಕ್ಷನ್ಯಾಗ ಹೊಸ ಜೋಕ್ಗಳನ್ನು ಕೇಳ್ರಿ, ಹೊಸದಾಗಿ ನಗರಿ ಮತ್ತು ನಗೋರಿಗೆ ಅದನ್ನು ಹೇಳ್ರಿ. ಈ ಜೋಗ್ ಜಂಕ್ಷನ್ಯಾಗ ಜೋಕ್ ಎಕ್ಸ್ಚೇಂಜ್ ಕಾರ್ಯಕ್ರಮ ಹೆಂಗೆ ನಡೆದಿತ್ತು. ಜೋಕು ಬೇರೆ ನಮೂನಿ ಬೇರೆ ಮತ್ತು ಮಂದಿ ನಡುವೆ ಇರ್ತಾವೆ ಅಂಥೇಳಿ ನಾನು ನಿಮ್ಗೆ ಆಗಾಗ ಹೇಳ್ಕೊತಾನೆ ಇದ್ದೇನೆ. ಭಾಷಾಕ್ಕೆ ಸಂಬಂಧಪಟ್ಟಂಥವು ಚಂದ ಜೋಕವ. ನೋಡಿರಿ, ಭಾಷಾದ ಮೇಲೆ ಐಡೆಂಟಿಫೈ ಆಗ್ತದೆ. ಖರೆ ಅಂತಂದ್ರೆ ಈ ಹುಬ್ಳಿ ಧಾರವಾಡದ ಭಾಷಾ ಗಂಡು ಭಾಷಾ ಅಂತಾರೆ, ಉತ್ತರ ಕರ್ನಾಟಕದ ಭಾಷಾ ಮಸ್ತ್ ಭಾಷಾ ಅಂತಾರೆ. ಖರೆ, ಆದರೆ ಈ ಭಾಷಾದ ಖಾಸಿಯತ್ತು ಭಾಳ ಮಜಾ ಅದ. ನೋಡಿರಿ, ಆ ನೆಲ ಗುರುತು ಹಿಡಿಲಿಕ್ಕೆ ಭಾಷಾನ ಹೆಂಗೆ ವರ್ಕ್ ಆಗ್ತದೆ ಅಂಥೇಳಿ. ಒಂದು ಕೂಸು ಜಸ್ಟ್ ಹುಟ್ಟಿತದೆ. ಹುಟ್ಟಿದ ಕೂಡಲೇ ಅದು ಭೂಮಿಗೆ ಬಿತ್ತು. ಅವನಿಗೆ ಕೇಳ್ತದೆ, ಊಟಕ್ಕೆ ಏನದ ಅಂಥೇಳಿ. ಅವು ಹೇಳಿದ್ಲು, ಭಕ್ರಿ, ಚಟ್ನಿ, ಬದ್ನಿಕಾಯಿ ಪಲ್ಯ, ಉಳ್ಳಾಗಡ್ಡಿ, ಚಟ್ನಿ ಪುಡಿ, ಮೆಂತೆ ಪಲ್ಯ ಅಂತ ಹಿಂಗೆಲ್ಲ ಹೇಳಿದ ಕೂಡಲೇ ಇಮಿಡಿಯೇಟ್ಲಿ ಕೂಸೈತೆ. ಅಲ್ಲ, ಮತ್ತು ನಾ ಹುಬ್ಳಿ ಧಾರವಾಡದಾಗ ಹುಟ್ಟಿದ್ನೆ. ಭಾಷಾಗಳು ಜೋಕು ಹಿಂಗೆ ಬೆಳ್ಕೊತಾನೆ ಹೋಗ್ತಾವ್ರಿ. ಈಗ ಒಂದು ಭಾಷಾಕ್ಕೆ ಇನ್ನೊಂದು ಭಾಷಾ ಮಿಕ್ಸ್ ಆದಾಗೂ ಜೋಕ್ ಭಾಳ ಚಂದ ಇರ್ತಾವೆ. ನೋಡಿರಿ, ಉದಾಹರಣೆಗೆ ಇದೊಂದು ಸಣ್ಣ ಜೋಕನ್ನು ಕೇಳ್ರಿ ನೀವು. ಒಂದು ಸರ್ತಿ ಹುಬ್ಬಳ್ಳಿಯಿಂದ ಒಬ್ಬ ಅಂದ್ರೆ ತನ್ನ ಗಂಡನ್ನು ಕಳ್ಕೊಂಡಂಥ ವಿಧವೆ ತಿರುಪತಿ ದರ್ಶನಕ್ಕೆ ಅಂತ ಹೇಳಿ ತಿರುಪತಿಗೆ ಹೋದ್ಲು. ತಿರುಪತಿ ಒಳಗೆ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಬರೋಬ್ಬರಿ ಆಯ್ತು. ವಾಪಸ್ ಹಾಕಿ ಮತ್ತೆ ರೈಲ್ನಾಗ ಹುಬ್ಬಳ್ಳಿಗೆ ಪ್ರಯಾಣ ಮಾಡ್ಲಿಕ್ಕತ್ತಿದ್ಲು. ಈ ವಿಧವೆಯರು ಅದರ ಜನರಲಿ ಅಂದ್ರೆ ವಯಸ್ಸಾದಂಥ ಹೆಣ್ಮಕ್ಳು ಹೆಂಗಿರ್ತಾರಂತ ನಿಮ್ಮ ಕಲ್ಪನಾ ಇರ್ಬೋದು. ಅವ್ರಿಗೆ ಕೂದಲ ತೆಗೆದಿರ್ತಾರೆ ತಲೆ ಮೇಲೆ, ಬಿಳೆ ಶೇರಿ ಉಟ್ಕೊಂಡಿರ್ತಾರೆ ಅಥವಾ ಕೆಂಪು ಮಡಿ ಉಟ್ಕೊಂಡಿರ್ತಾರೆ. ಹಿಂಗೆ ಇದೇ ವೇಷದಾಗ ಅಡ್ಡಾಡ್ತಾರೆ ಅವ್ರಿಗೆ. ಯಾಕಂದ್ರೆ ತಮ್ಮ ಸಂಪ್ರದಾಯ ಇದನ್ನು ಕಾಪಾಡಿಕೊಂಡು ಬದುಕುವಂಥ ಜನ ಹುಬ್ಬಳ್ಳಿ ಧಾರವಾಡದಾಗ ಇನ್ನೂ ಇದ್ದಾರೆ, ನಮಗೆ ನೋಡ್ಲಿಕ್ಕೆ ಸಿಗ್ತಾರೆ ಅವರು. ಈಕೆ ಇಂಥ ಹೆಣ್ಮಗಳು ಅದನ್ನು ಅಂದ್ರೆ ತಿರುಪತಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದರೆ ಇಲ್ಲ ಕೂತ್ಲು. ನಮ್ಮ ಅಜ್ಜಿಗೆ ತೆಲುಗು ಅಂತೂ ಬರ್ತಿದ್ದಿಲ್ಲ. ಬಟ್ ಆಕೆ ಜೊತೆ ಮಾತಾಡೋದು ಏನಂತೆ ಸುಮ್ಮನಿದ್ಲು. ಖರೆ, ಆದರೆ ಆ ಫಸ್ಟ್ ಟೈಮ್ ಬರುವಂಥ ತೆಲುಗಿನ ಹೆಣ್ಮಗಳಿಗೆ ಹುಬ್ಬಳ್ಳಿಗೆ ಏನು ಫಸ್ಟ್ ಟೈಮ್ ಆಕೆ ಬರ್ಲಿಕ್ಕೆ ಹತ್ತಿದ್ಲು. ಆಕೆಗೆ ಪ್ರತಿ ಸ್ಟೇಷನ್ ಬಂದ ಕೂಡಲೇ ಇದು ಯಾವ ಊರು ಅಂತ ಕೇಳಿ ತಿಳ್ಕೊಬೇಕಾಗಿತ್ತು. ಯಾಕಂತಂದ್ರೆ ಹುಬ್ಬಳ್ಳಿ ಇನ್ನೆಷ್ಟು ದೂರದ ಅಂತ ತಿಳ್ಕೊಳ್ಳಿಕ್ಕೆ ಈಕೆ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ಲು. ಫಸ್ಟ್ ಒಂದು ಕಡೆ ಟ್ರೈನ್ ಬಂದು ನಿಂತು ಕೂಡಲೇ ಆಕೆ ಕೇಳಿದ್ಲು, ಯಾವ ರಂಡಿ? ನಮ್ಮ ಅಜ್ಜಿಗೆ ತಲೆನ ಕೆಟ್ಟು ಹೋಗ್ಬಿಡ್ತು. ಏಕಾಏಕಿ ಹಿಂಗೆ ನನ್ನ ರಂಡಿ ಅಂತ ಹೇಳಿ ಈಕೆ ಆ ಕಡೆ ಮಾರಿಗಿರಿ ತರಿಸುವಂತ ಆ ಕಡೆ ಕೂದಲು ಉತ್ತರನ ಕೊಡಲಿಲ್ಲ. ಆತು ಪಾಪಕ್ಕೆ ಏನೋ ಈಕೆಗೆ ತಿಳಿದಿರ್ಲಿಕ್ಕಿಲ್ಲ ಅಥವಾ ಕೇಳಿಸಿರ್ಲಿಕ್ಕಿಲ್ಲ ಅಂಥೇಳಿ ತೆಲುಗು ಹೆಣ್ಮಗಳು ಸುಣ್ಣ. ಮತ್ತೊಂದು ಸ್ಟೇಷನ್ ಬಂದು ಈಕೆ ಮತ್ತೆ ಕೇಳಿದ್ಲು, ಯಾವ ರಂಡಿ? ಮತ್ತೆ ಈಕೆ ಕಸಿವಿಸಿ ಆಯ್ತು, ಮತ್ತೆ ಸುಮ್ಮನಾದ್ಲು. 3ನೇ ಸ್ಟೇಷನ್ ಈಕೆ ಮತ್ತೆ ಕೇಳಿದ್ಲು, ಯಾವ ರಂಡಿ? ಈ ಸರ್ತೆ ನಮ್ಮ ಊರ ಅಜ್ಜಿಗೆ ತಲೆನ ಕೆಟ್ಟು ಹೋಗ್ಬಿಡ್ತು. ನಾನು ಹುಬ್ಬಳ್ಳಿ ರಂಡಿ, ನೀ ಯಾವ ಊರು ರಂಡಿ ಅಂತ ಹೇಳಿ. ನೋಡಿರಿ, ಜೋಕ್ ಜಂಕ್ಷನ್ಯಾಗ ಇಂಥ ಜೋಕ್ಗಳ ಸಿಲ್ಸಿಲ ನಡ್ಕೋತಾನೆ ಇರ್ತದೆ. ನೀವು ನಿಮ್ಮ ಜೋಕ್ ಕಳಿಸ್ಬೋದು ಅಂತ ಹೇಳಿದ್ನಲ್ಲ. ನಮ್ಮ ನಂಬರ್ 9900980099 ಅಂದ್ರೆ 99 ಪೂಜಿ 98 ಪೂಜಿ ಮತ್ತು 99. ಈ ಸಂಖ್ಯಾಕ್ಕೆ ನೀವು ನೆನಪಲೆ ಹೊಸ ಜೋಕ್ಗಳನ್ನು ಕಳಿಸ್ರಿ. ನಾನು ನಿಮ್ಮ ಹೆಸರಲ್ಲೇನ ಆ ಜೋಕ್ಗಳನ್ನು ಹೇಳ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಬ್ರೇಕ್ ನಂತರ ಭೇಟಿಯಾಗೋಣ್ರಿ.